ಕೂಡ ಜನಪ್ರಿಯ ಕಾರ್ಯಕ್ರಮಗಳೇ ಆಗಿದ್ವು ಅನ್ನುವಂತಹದ್ದನ್ನ ನಾವು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅನುಭವದ ಮೇಲೆ ಹೇಳ್ತೇವೆ. ಅಂದು ಒಂದು ಸಾರಿ ರೋಣ ಗುಲಗಂಜಿ ಮಠದಲ್ಲಿ ಬಸವತಾಯಿಯವರ ನೆನಪಿನಲ್ಲಿ ನಡೆಯುವ ಕಾರ್ಯಕ್ರಮದ ಕೃಷಿಗೋಷ್ಠಿಯಲ್ಲಿ ನಾವು ಪಾಲ್ಗೊಂಡಿದ್ವಿ. 4 ಕೃಷಿ ವಿಶ್ವವಿದ್ಯಾಲಯಗಳ ಅನುಭವಸ್ಥರನ್ನ ಕರೆಸಿ ಅವರಿಂದ ರೈತರಿಗೆ ಉಪಯುಕ್ತ ಮಾಹಿತಿಯನ್ನು ಕೊಡಿಸುವ ಕಾರ್ಯಕ್ರಮವನ್ನ ಮಾನ್ಯ ಪಾಟೀಲ್ ಗೌಡರು ಮಾಡಿಸಿದರು. ಅವತ್ತಿನ ದಿವಸ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿಕೊಂಡಾಗ ಹಾಗಾದ್ರೆ ಇವರು ಮನೆತನದ ಏನಿದೆ ಎಲ್ಲದನ್ನೂ ಕೂಡ ಜನರಿಗೆ ಉಪಯೋಗ ಆಗುವಂತಹದ್ದನ್ನು ಇಟ್ಟುಕೊಂಡಿದ್ದಾರಲ್ಲ ಅನ್ನುವಂಥ ಭಾವ ನಮ್ಮಲ್ಲಿ ಬಂತು ಅನ್ನುವಂಥದ್ದು. ಇವತ್ತು ಕೂಡ ನಾಳಿನ ದಿವಸ ಅವರ ಹುಟ್ಟುಹಬ್ಬ 78ನೇ ಹುಟ್ಟುಹಬ್ಬ. ಆದ್ರೆ ಇವತ್ತು ಇಟ್ಟುಕೊಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇದು ಮಹಿಳಾ ಸ್ವಯಂ ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿ ತರಬೇತಿ. ನಾವು ಮೊದಲನೇ ಮಳಿಗೆಯನ್ನು ಉದ್ಘಾಟನೆ ಮಾಡ್ಕೊಂಡು ನೋಡ್ಕೊಂತ ಕೊನೆ ದಂಡಿ ತನಕ ಹೋದ್ವಿ. ಅಲ್ಲಿ ಸೀರೆ ಇದ್ದು ನಾವೇನು ಸೀರೆ ಖರೀದಿ ಮಾಡಕ್ ಆಗೋದಿಲ್ಲ, ಮತ್ತ ಅಲ್ಲಿ ಬಳಿ ಇದ್ದು ಬಳಿ ಖರೀದಿ ಮಾಡಕ್ ಆಗೋದಿಲ್ಲ. ನಮ್ ಗಾಡಿಯಾಗ ಹುಡುಗರು ಯಾವ ನಮ್ಮ ಗನ್ಮ್ಯಾನು ಅವ್ರು ಇವ್ರು ಅದಾರ, ಅವ್ರಿಗೆ ಒಂದ್ ಸ್ವಲ್ಪ ತಿನ್ನಾಕ್ ಇರ್ಲಿ ಅಂತೇಳಿ ಏನೇನ್ ತಿನ್ನಾಕ್ ಸಿಗ್ತಾವ ಅವನಷ್ಟು ತಿನ್ನಾಕ್ ತಗೋಂತ ಬಂದ್ವಿ ನಾವು. ಅವ್ರನ್ನೆಲ್ಲರೂ ಅವ್ರ ಅನುಭವ ಕೇಳ್ಕೊಂತ ಬಂದ್ವಿ. ಒಂದು ಮಾರಿದ್ರೆ ಎಷ್ಟು ಲಾಭಾಂಶ ನಿಮಗೆ ಸಿಗುತ್ತೆ ಅನ್ನುವಂಥದ್ದನ್ನ ಮಾಹಿತಿ ತಗೊಂತ ಬಂದ್ವಿ. ಅವರೆಲ್ಲರೂ ತಮ್ಮ ತಮ್ಮ ಮಾಹಿತಿಯನ್ನ ಹೇಳ್ತಾ ಇದ್ರು. ಕುಂತಿರುವಂತಹ ಬಹುಸಂಖ್ಯಾತ ತಾಯಂದಿರಿಗೆ ನಾವು ಏನು ಹೇಳಲಿಕ್ಕೆ ಬಯಸ್ತೀವಿ ಅಂತಂದ್ರ, ನೀವು ಬಹಳಷ್ಟು ಕಲ್ತಿದ್ರೆ ನೌಕರಿ ಸಿಗಬೇಕು ಅಂತ ಹೇಳಿ ಕಾಯ್ತಾ ಕುಂದ್ರಬಾರ್ದು. ಇಲ್ಲಿ ಪರ್ಸೆಂಟೇಜ್ ಬಹುಶಃ 90% ಹೆಣ್ಮಕ್ಳೇ ಇದ್ದೀರಿ. ಇದು ಮಹಿಳಾ ಒಂದು ಪ್ರಧಾನವಾದ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಕೇವಲ ಮಹಿಳೆಯರಿಗೆ ಹೇಳ್ತೀವಿ ಅಂತ ಅನ್ಕೋಬೇಡ್ರಿ. ಮಹಿಳೆ ಅಂತ ಹೇಳ್ತಿದ್ರು, ಅದ್ರೊಳಗೆ ಪುರುಷನು ಕೂಡ ಇದು ನಾನು ಮಾಡಬಹುದಲ್ಲ ಅಂತ ಇಷ್ಟು ಅನ್ಕೋರಿ. ನಾವು ಎಷ್ಟು ಕಲ್ತಿದೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ, ನಾವು ಎಷ್ಟು ಸ್ವತಂತ್ರವಾದ ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹದ್ದು. ಒಂದಾನೊಂದು ಕಾಲ ಇತ್ತು, ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತೇಳಿ, ಸ್ತ್ರೀಯರಿಗೆ ಸ್ವಾತಂತ್ರ್ಯದ ಅವಶ್ಯಕತೆ ಇಲ್ಲ ಅನ್ನುವಂತಹದ್ದನ್ನ ಬಹಳ ಹಳೆಯ ಕಾಲದಲ್ಲಿ ಹೇಳಿದ್ದನ್ನ ನಾವು ಕೇಳ್ತಾ ಇದ್ದೇವೆ. ಇವತ್ತಿನ ದಿವಸ ಅಂತೂ ಬಹುಶಃ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತಂದ್ರ ಪುರುಷನಿಗೆ ನಾವು ಯಾರೂ ಕಡಿಮೆ ಅಲ್ಲ ಅನ್ನುವಂಥದ್ದನ್ನ ಮಹಿಳೆ ಸಾಧಿಸಿ ತೋರಿಸಿರ್ತಕ್ಕಂಥದ್ದನ್ನ ನಾವು ಎಲ್ಲಾ ರಂಗದಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಯೊಂದು ರಂಗದಲ್ಲಿ ಮಹಿಳೆ ದಾಪುಗಾಲನ್ನ ಹಾಕ್ತಾ ಇದ್ದಾರೆ. ಒಂದು ಸಣ್ಣ ಕೆಲಸದಿಂದ ಹಿಡಿದುಕೊಂಡು ಬಹಳ ಎತ್ತರದ ಕೆಲಸದವರೆಗೆ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ನಾವು ಸಣ್ಣ ಹುಡುಗರಿದ್ದಾಗ ಒಂದು ಹಳ್ಳಿ ಒಳಗೆ ಒಂದು ಹುಡುಗಿ ಸೈಕಲ್ ಹತ್ತಿ ಹೊಂಟಿದ್ವು ಅಂತಂದ್ರೆ ಏನ್ ಗಂಡಬೀರ್ ಇದ್ದಂಗೆ ಇರ್ತಿದ್ವು ಅಂತಿದ್ರು. ನಾವು ಸಣ್ಣ ಹುಡುಗರಿದ್ದಾಗ ಈ ಮಾತು ಕೇಳಿವಿ ನಾವು. ಒಂದು ಸಣ್ಣ ಹುಡುಗಿ ಸೈಕಲ್ ಹೊಡಿತು ಅಂತಂದ್ರೆ ಗಂಡಬೀರಿ ಆಗಿದ್ಲು. ಆದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ವಿಮಾನಗಳನ್ನ ಚಾಲನೆ ಹೆಣ್ಮಗಳು ಮಾಡ್ತಾ ಇದ್ದಾಳೆ ಅಂತಂದ್ರ ಅವತ್ತು ಸೈಕಲ್ ಹತ್ತಕ್ಕೆ ಮನಸ್ಸು ಮಾಡಿದ್ದೆ, ಇವತ್ತು ವಿಮಾನಗಳನ್ನ ಅವರೇ ನಡೆಸುವಷ್ಟರ ಮಟ್ಟಿಗೆ ತಯಾರಾದ. ನಿನ್ನಿನ ದಿವಸ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಒಬ್ಬ ಹೆಣ್ಮಗಳ ಆಟೋ ನಡೆಸ್ತಾ ಇದ್ಲು. ಈ ಆಟೋದಲ್ಲೇ ನಾನು ಗಂಡನ ಕಳ್ಕೊಂಡ ನಂತರದಲ್ಲಿ 3 ಮಕ್ಕಳನ್ನ ಜೋಪಾನ ಮಾಡ್ತಾ ಇದ್ದೀನಿ, ಓದಿಸ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಒಬ್ಬ ಹೆಣ್ಮಗಳು ಹೇಳಿಕೊಂಡಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಅಂದ್ರೆ ಒಬ್ಬ ಹೆಣ್ಣು ಮಗಳು ಒಂದು ಆಟೋ ಚಾಲನೆಯಿಂದ ವಿಮಾನ ಚಾಲನೆಯವರೆಗೆ ಅವಳು ಸಾಕಷ್ಟು ಬೆಳೆದಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಒಬ್ಬ ಹೆಣ್ಣು ಮಗಳು ಒಂದು ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ಲು ಮುನವಳ್ಳಿಯಲ್ಲಿ. ರೇಣುಕಾ ಶುಗರ್ ಅಂತ ಅದರ ಹೆಸರು ತಾವು ಕೇಳಿರ್ಬಹುದು. ಅವಳೊಂದು ದೊಡ್ಡ ಕಾರ್ಯಕ್ರಮ, ನಾನು ನೋಡಿದ್ದಲ್ಲ ಕೇಳಿದ್ ಹೇಳ್ತೀನಿ. ಅವಳೊಂದು ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ಅವಳು ವೇದಿಕೆ ಹತ್ತಿ ಚಪ್ಪಲಿಯನ್ನ ಹಿಂಗ ಬಿಟ್ರೆ ಅಲ್ಲಿಯ ಸೇವಕರೆಲ್ಲರೂ ತೆಗೆದುಕೊಂಡು ಅವನನ್ನ 2 ಜೋಡಿಸಿ ಕೈಯಾಗಿ ಹಿಡ್ಕೊಂಡು ನಿಂತಿದ್ರು ಅವಳು ಬರು ತನಕ ಅಂತ. ಒಬ್ಬ ಹೆಣ್ಣು ಮಗಳು ಬೆಳೆದು ಬಿಟ್ರೆ
ಯಾವ ಲೆವೆಲ್ಗೆ ಬೆಳಿಬಹುದು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು. ನಮ್ಮ ದೇಶದ ಮಹಿಳೆಯರು ಸಾವಿರಾರು ವರ್ಷದ ಹಿಂದಿನಿಂದ ನೋಡ್ಕೊಂತ ಬಂದಾಗ ಎಲ್ಲ ರಂಗಗಳಲ್ಲೂ ಕೂಡ ಅವರು ಇದ್ರು. ಚಂದ್ರ ತಾರೆ ತೊಟ್ಟಲಲ್ಲಿ ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಶ್ರೀ ಅಂದರೆ ಅಷ್ಟೇ ಸಾಕೆ, ಶ್ರೀ ಅಂದರೆ ಅಷ್ಟೇ ಸಾಕೆ. SR ಪಾಟೀಲ್ ಫೌಂಡೇಶನ್ ರೋಣ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ GS ಪಾಟೀಲ್ ಸಾಹೇಬ್ರ ಹುಟ್ಟುಹಬ್ಬ ನಿಮಿತ್ತವಾಗಿ ಆಯೋಜಿಸಿದಂಥ ಉದ್ಯೋಗ ಕ್ರಾಂತಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸು. ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ತುಂಬ ಖುಷಿಯಾದ ದಿನ ಅಂತ ಹೇಳ್ಬೋದು. ನೋಡ್ರಿ, ಸನ್ಮಾನ GS ಪಾಟೀಲ್ ಸಾಹೇಬರು ಅವರು ಹುಟ್ಟುಹಬ್ಬ ನಿಮಿತ್ತ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಫಸ್ಟ್ 1ನೇ ದಿನ ಕಾರ್ಯಕ್ರಮ ಮಹಿಳೆಯರಿಗಾಗಿ ಆಯೋಜನೆ ಮಾಡಿದ್ದಾರೆ. ಅವರು ಮಹಿಳೆಯರು ಏನಪ್ಪ ಅಂತಂದರೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಸಮಾಜದಲ್ಲಿ ಕುಟುಂಬದಲ್ಲಿ ಎಲ್ಲ ಮುಂದೆ ಬರಬೇಕಂತ ಒಂದು ಅವರು ದೇಹ ಇದೆ. ಇಂಥ ಆಲೋಚನೆ ಈ ಸಮಯದಲ್ಲಿ ನೀವು ನೋಡ್ಬೋದು. ವಿವಿಧ ತರಬೇತಿಗಳನ್ನು ಮಹಿಳೆಯರಿಗಾಗಿ ಇವತ್ತು ಮನೆಯಲ್ಲಿ ಕುಂತ ತಾಯಂದಿರಿಗೆ ಕೂಡ ಅವರಿಗೆ ಇದ್ದುಕೊಂಡು ಮಾಡೋಂಥ ಮಾರ್ಕೆಟಿಂಗ್ ವ್ಯವಸ್ಥೆ ಇರ್ಬೋದು, ಇಂಥ ತರಬೇತಿಗಳು ಹೇಳೋಕ್ಕೆ ಸಾಕಷ್ಟು ಸಂಸ್ಥೆಯಿಂದ ಬಂದಿದ್ದಾರೆ. ಮತ್ತು ಇವತ್ತೇನಪ್ಪ ಅಂದರೆ ಸಣ್ಣ ಕೈಗಾರಿಕೆ ಉದ್ಯಮ ಇವತ್ತು ಸ್ಟಾರ್ಟಪ್ ಮಾಡ್ತಾ ಇರ್ತೀವಿ. ಇವತ್ತು ನಾವು ಅನ್ಕೋಬೋದು ಒಂದು ರೀತಿ ಏನಂತಂದ್ರೆ ಸ್ವಲ್ಪ ಕಷ್ಟಪಡ್ಬೇಕು ಯಾವಾಗಲೂ ಮಹಿಳೆಯರು. ಏನಪ್ಪ ಇಷ್ಟೇನಾ ಅಂತ ಜೀವನದಲ್ಲಿ ಬೇಸರ ಮಾಡ್ಕೋಬೇಕು. ಪ್ರಾಫಿಟ್ ಸ್ವಲ್ಪ ಐತಂದ್ರೆ ಇನ್ನು ನಾವು ಕಷ್ಟಪಡಬೇಕು ಅಂತಿಲ್ಲ. ಅಜ್ಜವ್ರು ಹೇಳಿದ್ರಲ್ಲ, ಕಾಯಕವೇ ಕೈಲಾಸ, ಅಣ್ಣ ಬಸವಣ್ಣನವರ ನುಡಿಯಂತೆ ಇವತ್ತು ನಾವೇನಪ್ಪ ಅಂತಂದ್ರೆ ನಿಮಗೆ ಉದಾಹರಣೆಗೆ ಹೇಳ್ತೀನಿ. ಇವತ್ತು ನಾವೇನು ಎಲ್ಲರಿಗೂ ಗೊತ್ತಿದೆ, ಲಿಜ್ಜತ್ ಪಾಪಡ್ ಅವರು ಇವತ್ತು ನಾವು ಹೇಳ್ತೀನಿ ತಾಯಂದ್ರು ಆವಾಗ ಬರೀ ಎಷ್ಟಪ್ಪ ಅಂತ ಸ್ಟಾರ್ಟಪ್ ಮಾಡಿದ್ದವ್ರು ಬಿಸ್ನೆಸ್ ಅಂತಂದ್ರೆ ಕೇವಲ 80 ರೂಪಾಯಿಲಿಂತ ಮಾಡಿದ್ದಾರೆ. ತಾಯಂದ್ರ ಗಮನ ಇಟ್ಟು ಕೇಳ್ರಿ, ಇವತ್ತ 80 ರೂಪಾಯಿ ಅವ್ರ ಬಂಡವಾಳ ಎಷ್ಟಿತ್ತು ರೀ? 80 ರೂಪಾಯಿ. ಆಗಲಿ ಬರೀ ಒಂದು ರಾಜ್ಯದಲ್ಲೆಲ್ಲ 17 ರಾಜ್ಯದಲ್ಲಿ ಅವರು ಎಷ್ಟರ ಮಟ್ಟಿಗೆ ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ನಾನು ಹೇಳ್ತೀನಿ ನಿಮಗೆ. ಈ ಥರ ಎಲ್ಲ ಮನೇಲಿ ಇದ್ದು ಮಾಡಂತ ಇವಾಗ ಇದು ನೀವು ಟೆಕ್ನಾಲಜಿ ಬಂದಿದೆ ತಾಯಂದ್ರೆ ನೀವು ಎಲ್ಲಿಗೂ ಹೋಗಕ್ಕೆ ಬೇಡ, ಮನೆಯಲ್ಲಿದ್ದು ಕೆಲಸ ಕಾರ್ಯಗಳನ್ನ ಮಾಡೋಂಥ ಅವಕಾಶವನ್ನು ನಿಮ್ಗೆ ಯಾರು ಕಲ್ಪಿಸ್ಕೊಟ್ಟಾರಪ್ಪ ಅಂತಂದ್ರೆ GS ಪಾಟೀಲ್ ಸಾಹೇಬರು. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಇವತ್ತ ನಾವು ಬರೇ ನನಗಷ್ಟೇ ತಂದೆ ಅಲ್ಲ ಅವರು. ಇವತ್ತು ನಿಮ್ಮೆಲ್ಲ ತಾಯಂದ್ರು ಕುಂತಿದ್ದೀರಲ್ಲ, ಹೆಣ್ಮಕ್ಳ ತಂದೆ ಅಂದ್ರೆ ತಪ್ಪಾಗಲಿಕ್ಕೆಲ್ಲ ಬಂಧುಗಳೇ. ಇವತ್ತು ಏನಪ್ಪಾ ಅಂತಂದ್ರೆ ನಿಮಗೆ ಸ್ಥಳದಲ್ಲೇ ಆಮೇಲೆ ಮರುದಿನ 10ನೇ ತಾರೀಕಿನ ಯುವಕರ ಮತ್ತು ಯುವತಿಯರಿಗೆ ಉದ್ಯೋಗ ಅವಕಾಶ ಸ್ಥಳದಲ್ಲೇ ನಿಮ್ಮ ಎಜುಕೇಶನ್ ನೋಡಿ ನಿಮ್ದೆಲ್ಲ ನೋಡಿ ಅವ್ರ ಸ್ಥಳದಲ್ಲೇ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ಇದು ನೀವು ಒಂದು ತಿಳ್ಕೊರಿ, ಇದರಲ್ಲಿ ಯಾವುದೇ ಒಂದು ಆಕಾಂಕ್ಷೆ ಇಲ್ಲಾರ್ದೆ 1 ರೂಪಾಯಿ ಕೂಡ ನಿಮ್ಮ ಹತ್ರ ತಗೊಳ್ಳಾರ್ದೆ, ಯಾವುದು ಮಿಡಲ್ ಮ್ಯಾನ್ ಇಲ್ಲ, ಯಾರು ಏಜೆಂಟ್ ಇಲ್ಲ, ಏನಿಲ್ಲ, ನೇರವಾಗಿ ಕಂಪ್ನಿಗಳು 100 ಕಂಪ್ನಿಗಳು ಬಂದವೆ ನಿಮ್ಮ ಎದುರಿಗೆ. ಅವರು ಅಪಾಯಿಂಟ್ಮೆಂಟ್ ಲೆಟರು, ನಿಮ್ಮ ಜಾಯ್ನಿಂಗ್ ಆರ್ಡರ್ಸ್ ನಿಮ್ಮ ಕೈಯಲ್ಲೇ ಕೊಡ್ತಾರೆ. ಇಂಥ ಸುವರ್ಣ ಅವಕಾಶ ತಾಯಂದರು ಮತ್ತು ಯುವಕರು ನೀವು ಇದರ ಉಪಯೋಗ ತಗೋಬೇಕು. ಅಂದವಾಗ ಮಾತ್ರ ಇದು ಸಾಹೇಬರು ಹುಟ್ಟು ಹಬ್ಬಕ್ಕೆ ಒಂದು ಇದು ಅವರು ಏನಪ್ಪ ಒಂದು ಆಸೆ ಇಟ್ಕೊಂಡಾರ ಅಂತಂದ್ರೆ ನಾವು ಬರೇ ಇವಾಗ ಏನು ಲಿಜ್ಜತ್ ಪಾಪಡ್ ಎಲ್ಲ ರಾಜ್ಯದಲ್ಲಿ ಅವರು ಗುಣಮಟ್ಟ ಬೆಳೆಸ್ಕೊಂಡು ಅವರು ದೊಡ್ಡವರಾದ್ರು. ಹಂಗ ನಮ್ಮ ರೋಣ ಕ್ಷೇತ್ರದ ಎಲ್ಲ ಜನತೆಗೆ ಮಹಿಳೆಯರಿಗೆ ತಾಯಂದರಿಗೆ ಇದರ ಅವಕಾಶ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಇವಾಗ ಗೋಪಾಲ್ ಇವರೆಲ್ಲ ಏನ್ ಬಂದಿದಾರಲ್ಲ, ಒಂದು ಉದಾಹರಣೆ ಅವರಲ್ಲಿ ಸಾಕಷ್ಟು ಜನ ಅಂತವ್ರು ಬಂದಾರ. ಒಬ್ಬರದ ನಾನು ಹೇಳ್ತೀನಿ, ಗೋಪಾಲ್ ಸರ್ ಅವ್ರು ಬಂದಾರ. ಅವರು ನಿಮ್ಗೆ ಹೇಳ್ತೀನಲ್ಲ, ಬರೀ ಒಂದು ಗೋ ಸೆಗಣಿಲಿಂತ ಒಂದು ಸೋಪ್ ಮಾಡೋದಾಗ್ಲಿ, ಅಮೃತಾಂಜನ ಮಾಡೋದು, ಇಂಥವೆಲ್ಲ ತರಬೇತಿಗಳು ಇಂಥ ಸಾಕಷ್ಟು ಕಂಪ್ನಿಗಳಿಂದ ಎಲ್ಲರೂ ಬಂದಿದ್ದಾರೆ, ತಾಯಂದ್ರು ಬಂದಿದ್ದಾರೆ. ಅವರೆಲ್ಲ ನಿಮಗೆ ತರಬೇತಿಗಳನ್ನ ಕೊಟ್ಟು ನೋಡಿ ಇದು ಮಾಡೋದು ಆಗ್ಲಿ. ತಾಯಂದ್ರು ತಾಳ್ಮೆ ಇರಬೇಕು ನಿಮಗೆ. ನಾನು ಇವತ್ತು ಆ ಸಿನಿಮಾದಲ್ಲಿ ಹೆಸರು ಮಾಡಿ ವೇದಿಕೆಗೆ ಬಂದಿದ್ದೀನಿ ಅಂದ್ರೆ ನನ್ನ ಹಿಂದಿನ ಶ್ರಮ, ನನ್ನ ಹಿಂದಿನ ಗುರುಗಳು, ನನ್ನ ಹಿಂದಿನ ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ಕಾರಣ ಆಗಿರ್ತಾರೆ ನನ್ನ ಜೀವನದಲ್ಲಿ. ಅದೇ ರೀತಿ ನಿಮಗೂ ಕೂಡ ನಿಮ್ಮ ಈ
ಇರೋ ಜಾಗದಲ್ಲೇ ರೋಣ ಜಾಗಕ್ಕೆ ಕರೆಸಿ ನಿಮ್ಗೂ ಕೂಡ ಒಂದು ಎಕ್ಸಾಂಪಲ್ ತಿಳ್ಕೊಳ್ಳಿ, ನಿಮ್ಗೆ ಐಡಿಯಾಸ್ಗಳು ಬರಲಿ, ಉದಾಹರಣೆಗಳು ಸಿಗಲಿ, ಯಾವೆಲ್ಲ ರೀತಿ ನಿಮ್ಮ ಕೈಲಿ ಶಕ್ತಿ ಇದೆ ಅದರ ಅನುಗುಣವಾಗಿ ನೀವು ಕೆಲಸ ಮಾಡೋದಾಗ್ಲಿ ಅಂತ ಪಾಟೀಲ್ ಸಾಹೇಬ್ರು ಈ ಒಂದು ಅರೇಂಜ್ಮೆಂಟ್ ನಿಮಗೋಸ್ಕರ ಇವತ್ತು ಮಾಡಿದ್ದಾರೆ. ಸೊ ನೀವೆಲ್ಲ ಪುಣ್ಯವಂತರು. ನಿಮ್ಮ ಮನೆ ಬಾಗ್ಲು, ನಿಮ್ಮ ಊರ್ ಬಾಗ್ಲಿಗೆ ನಾವೆಲ್ಲ ಬಂದಿದೀವಿ. ಎಲ್ಲಿ ದೂರ ಊರಿಂದ, ಹೈದರಾಬಾದಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ನಾನಾ ಕಡೆ ಜಿಲ್ಲೆಗಳಿಂದ ನಾವು ಬಂದಿದ್ದೀವಿ, ನಿಮ್ಮನ್ನ ಹುಡ್ಕೊಂಡು ನಾವು ಬಂದಿದ್ದೀವಿ. ಸೊ ಹಾಗಾಗಿ ನೀವು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತಂದ್ರೆ ಇನ್ನು ಮುಂದೆ ಈ ವೇದಿಕೆ ಕಾರ್ಯಕ್ರಮ ಆದ ನಂತರ ನೀವೆಲ್ಲರೂ ದಯಮಾಡಿ ಖಂಡಿತವಾಗ್ಲೂ ಊಟದ ಅರೇಂಜ್ಮೆಂಟ್ಸ್ ಇರುತ್ತೆ, ಊಟ ಮಾಡ್ಕೊಂಡು ನೀವು ಬನ್ನಿ. ನಾನು 1 to 1 ನಿಮಗೆ ಸಿಗ್ತೀನಿ. ಇವತ್ತು ಕಾರುಣ್ಯ ರಾಮ್ ಚಲನಚಿತ್ರ ನಟಿ ಮಾತ್ರ ಅಲ್ಲ, ನನ್ನ ಜೀವನದಲ್ಲೂ ಕೂಡ ನನ್ನ ತಂದೆ ತಾಯಿಗಳು ಒಬ್ರು ಫಾರ್ಮರ್. ನನ್ನ ತಾಯಿ ಕೂಡ ನಿಮ್ಮಲ್ಲೇ ನೀವ್ ಹೇಗೆ ಇಲ್ಲಿ ಕೂತಿದ್ರ ತಾಯಿಗಳು, ಅದೇ ರೀತಿ ನನ್ನ ತಾಯಿನೂ ಕೂಡ ಒಬ್ಬ ಇನ್ನೋಸೆಂಟ್ ತಾಯಿ. ಓಕೆ, ಆಕೆಯ ಮಗಳಾಗಿ ನಾನು ನನ್ನ ತಂದೆ ತಾಯಿಗೆ ಹೆಸರು ತಂದು ಕೊಡ್ಬೇಕು ಅಂತ ಜೀವನದುದ್ದಕ್ಕೂ ಒಂದಲ್ಲ ಒಂದು ಹೋರಾಟ ಮಾಡ್ತಾನೆ ಈ ಒಂದು ವೇದಿಕೆ ಮೇಲೆ ಬಂದು ನಿಂತಿದ್ದೀನಿ. ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದೀನಿ, ನಂತರ ಸಮಾಜಮುಖಿ ಕೆಲಸಗಳು ಮಾಡಿದ್ದೀನಿ. ಅದ ನಂತರ ಅವಿರ ಉಡುಪು ಅನ್ನೋ ಒಂದು ಸೀರೆ ಬ್ರ್ಯಾಂಡ್ನ ನಾನು 2 ವರ್ಷದಿಂದ ಅದನ್ನ ಪ್ರಾರಂಭ ಮಾಡಿ ಇವತ್ತು ಈಗ ಈ ವರ್ಷದ 26ನೇ ಇಸ್ವಿನಲ್ಲಿ ಕರ್ನಾಟಕದಾದ್ಯಂತ ಸೀರೆ ಹಬ್ಬ ಅನ್ನೋ ಒಂದು ಇಟ್ಕೊಂಡು ಸ್ತ್ರೀ ವೈಭವ ಅನ್ನೋ ಒಂದು ಬೃಹನ್ನಾಕಾರವಾದ ಒಂದು ಟ್ರಾವೆಲ್ನ ನಾನು ಮಾಡ್ತಾ ಇದ್ದೀನಿ. ಅದು ಎಷ್ಟೋ ಜನ ಹೆಣ್ಮಕ್ಳಿಗೂ ಕೂಡ ಮಾದರಿ ಆಗಿರ್ಬೇಕು. ಯಾಕಂತಂದ್ರೆ ನಾವೆಲ್ಲ ಮನೆಯಲ್ಲಿ ಓಕೆ, ಮನೆ ಗಂಡಸರು ದುಡ್ಕೊಂಡು ಬರ್ತಾರೆ, ಸಂಬಳ ತರ್ತಾರೆ, ನಾವು ಅಡುಗೆ ಮಾಡಿ ಕೊಡ್ಬೇಕು ಅಷ್ಟೇ ಇದ್ಬಿಟ್ರೆ ಆಗಲ್ಲ. ಹೆಣ್ಮಕ್ಳು ಹೊರಗಡೆ ಬಂದು ಕೆಲಸ ಮಾಡಿ ನಮ್ಮ ಗಟ್ಟಿತನ ಏನು ಅಂತ ತೋರಿಸ್ಬೇಕು. ಅಷ್ಟಿಂದ ಹೇಳ್ತಾರ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಲ್ವಾ? ಹೇಳಿ ಒಂದ್ಸತಿ, ಹೆಣ್ಮಕ್ಳೇ. ಬರೀ ಇಲ್ಲಿ ಮಾತ್ರ ವಾಯ್ಸ್ ಬರ್ತಾ ಇಲ್ಲ, ಅಲ್ಲಿ ಬರ್ತಿಲ್ಲ. ಹೆಣ್ಮಕ್ಳೇ, ಅದು ಸೂಪರು. ಸೊ ನೀವು ಸ್ಟ್ರಾಂಗ್ ಆಗಿ ನೆಕ್ಸ್ಟ್ ಏನೇನ್ ಮಾಡ್ಬೇಕು, ಎಷ್ಟೋ ವಿಧವಾದ ಕಲೆಗಳಿದೆ. ನೀವು ಕೈಯಿಂದ ಅಡುಗೆ ಮಾಡ್ತೀರಾ, ಕಲೆ ಮಾಡ್ತೀರಾ, ವಾಕ್ ಚಾತುರ್ಯ ಇದೆ ನಿಮ್ಗೆ. ಎಲ್ಲರೂ ಫೋನ್ ಬಳಸ್ತೀರಾ? ಯಾರು ಫೋನ್ ಬಳಸಲ್ಲ ಕೈ ಎತ್ತಿ? ಫೋನೇ ಬಳಸ್ತಿರೋರು ಕೈ ಎತ್ತಿ. ಸೊ ಎಲ್ಲರೂ ಫೋನ್ ಬಳಸ್ತಿರಲ್ಲ, ಸ್ಮಾರ್ಟ್. ಹಂಗಂದ್ರೆ ನೀವೆಲ್ಲ ಸ್ಮಾರ್ಟ್ ಪೀಪಲ್. ಸೊ ನೀವು ಫೋನ್ ಬಳಸ್ಕೊಂಡೆ ನೀವು ಉದ್ಯಮನ ಶುರು ಮಾಡ್ಬೋದು, ಗೊತ್ತಾ? ಆತರ ಎಷ್ಟೋ ವಿಧವಾದ ಐಡಿಯಾಸ್ಗಳು, ನಿಮ್ಗೆ ಇನ್ಫಾರ್ಮೇಶನ್ಸ್ಗಳು ತಿಳಿಸೋದಕ್ಕೆ ನಾವುಗಳು ಬಂದಿರೋದು. ಆಯ್ತಾ? ನೀವು ನಮ್ಗೆ ವಿದ್ಯಾಭ್ಯಾಸ ಇಲ್ಲ, ನಾವು ಹೆಂಗಪ್ಪ ಮಾಡೋದು, ನಾವು ಏನ್ ತಿಳ್ಕೊಳ್ಳೋದು, ಆ ಕನ್ಫ್ಯೂಷನ್ಸ್ ಎಲ್ಲ ತೆಗೆದಾಕ್ಬಿಡಿ. ಇಲ್ಲೆಲ್ಲ ಬಂದಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳು, ಇವ್ರು ಏನು ಟಚ್ ಸಪೋಸ್ ಇಂಗ್ಲಿಷ್ ಮಾತಾಡ್ತಾರೆ, ಹೊಟ್ಟೋಗ್ತಾರೆ, ನಮ್ಗೇನು ಗೊತ್ತಾಗಲ್ಲ, ಅದು ಯಾವುದು ತಲೆಯಿಂದ ತೆಗೆದಾಕ್ಬಿಡಿ. ನಿಮಗೆ ಸಲೀಸಾಗಿ ಅರ್ಥ ಆಗುವಂತ ಲ್ಯಾಂಗ್ವೇಜ್, ನಿಮ್ಗೆ ಫೋನ್ ಬಳಸಕ್ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು, ಮಾತಾಡಕ್ ಬರುತ್ತಲ್ಲ ಎಲ್ಲರಿಗೂ. ಕನ್ನಡ ಮಾತಾಡ್ತೀರಲ್ವಾ? ಯಾರು ಕನ್ನಡ ಬರಲ್ಲ ಕೈ ಎತ್ತಿ? ಬರುತ್ತಲ್ವಾ? ಸಾಕು. ಕನ್ನಡ ಓದಕ್ಕೆ ಬರೆಯಕ್ಕೆ ಯಾರಿಗೆ ಬರಲ್ಲ ಕೈ ಎತ್ತಿ? ಎಲ್ಲರೂ ಬುದ್ಧಿವಂತರ ಇದ್ದೀರಾ. ಮತ್ತೆ ನೀವೆಲ್ಲರೂ ಒಬ್ರೊಬ್ರು ಮಾದರಿ ಮಹಿಳೆಯಾಗಿ ಬೆಳಿಬೋದು ಮುಂದಿನ ದಿನಗಳಲ್ಲಿ. ಮಾರ್ಕ್ ದಿಸ್ ವರ್ಡ್. ಇವತ್ತೇನು ನಮ್ಮ ಪಾಟೀಲ್ ಸಾಹೇಬರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಹಿಳಾ ಸಬಲೀಕರಣ ಉದ್ಯೋಗ ಕ್ರಾಂತಿ ಮಾಡ್ತಾ ಇದ್ರೆ, ಮುಂದಿನ ವರ್ಷದಲ್ಲಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಹೆಣ್ಣು ಮಗು, ಪ್ರತಿಯೊಂದು ತಾಯಂದ್ರು, ಅಕ್ಕ ತಂಗಿಯರು, ಪ್ರತಿಯೊಬ್ರು ಒಂದೊಂದು ನಿಮ್ಮ ಹುದ್ದೆನಲ್ಲಿ ಮುಂದಕ್ಕೆ ಬರುವಂತ ಸದಾವಕಾಶ ನಿಮಗೆ ಸಿಕ್ಕಿದೆ. ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಈ ರೋಣ ಜಾಗ ಏನಿದೆ, ಕರ್ನಾಟಕದಾದ್ಯಂತ ಹೆಸರು ಮಾಡೋ ಅಂತ ಪ್ರತಿಯೊಂದು ಹಠಾಚಲ ನಿಮ್ಮಲ್ಲಿ ಇರ್ಬೇಕು. ಮಾಡ್ತೀರಾ ಅಲ್ವಾ? ಯಾರ್ಯಾರು ಮಾಡ್ತೀರಾ? ಅಲ್ಲೊಂದು ಅಜ್ಜಿ ಮಾತ್ರ ನಾನು ಮಾಡ್ತೀನಿ ಅಂತ ಐತೆ. ಸೂಪರ್ ಅಜ್ಜಿ ನೀನು. ಎಲ್ಲ ಯಂಗ್ಸ್ಟರ್ಸ್ ಅಲ್ಲಿ, ಯೂತ್, ಜೆನ್ಸಿ ಪೀಪಲ್ ಮಾಡ್ತೀನಿ ಅಂತ ಜೋರಾಗಿ. ನಾವು ರೋಣಾಗೆ ಮುಂದಿನ ದಿನಗಳಲ್ಲಿ ನಾವು ಒಂದು ಉತ್ತಮ ಉದ್ಯಮಿ ಆಗಿರ್ತೀವಿ ಅನ್ನೋರೆಲ್ಲ ಕೈ ಎತ್ತಿ. ಸೂಪರ್. ಅದೇ ಈಗ ವಾಯ್ಸ್ ಬರುತ್ತೆ. ಸೊ ನೀವೆಲ್ಲ ಈ ಒಂದು ನಿಮ್ಮ ಜಿಲ್ಲೆಗೆ ಹೆಸರು ತಂದ್ಕೊಡ್ಬೇಕು, ಮತ್ತೆ ತಂದೆ ತಾಯಿಗಳಿಗೆ ಹೆಸರು ತಂದ್ಕೊಡ್ಬೇಕು, ನಮ್ಮ ಗುರುಗಳಿಗೆ ಹೆಸರು ಹೇಳ್ಬೇಕಂತಂದ್ರೆ ನಾವು ನಮ್ಮ ಮನಸ್ಸಿನಲ್ಲಿ ಬರಬೇಕು. ನಾನೇನಾದ್ರೂ ಮಾಡ್ಬೇಕು ಅಂತ ಫಸ್ಟ್ ಬರಬೇಕು. ಅದು ನಿಮ್ಮಲ್ಲಿ ಬಂದಿದೆ, ಇಲ್ಲಿ ಇದ್ದೀರಾ, ಇವತ್ತು ತಿಳ್ಕೊಳ್ಳಿ. ನಾಳೆನೂ ಕೂಡ ಅದಕ್ಕೆ ಅನುಗುಣವಾಗಿ ಕಾರ್ಯಕ್ರಮಗಳಿದೆ. ಪ್ರತಿಯೊಂದು ಇದನ್ನ ಸದುಪಯೋಗ ಪಡಿಸ್ಕೊತೀರಲ್ಲ?
ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಒಂದು ವೇದಿಕೆಗೆ ಕರೆಸಿ ಈ ತರ ನಮ್ಮ ಎಲ್ಲ ತಾಯಂದಿರ ಹತ್ರ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ರೋಣ ಜನರಿಗೆ ಹಾಗೆ ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನ ನಾನು ತಿಳಿಸ್ತೀನಿ. ಇದಾದ ನಂತರ ಇಷ್ಟೇ ಅಲ್ಲ, ನೀವೆಲ್ಲರೂ ಬಂದು ಆಮೇಲೆ ನನ್ನ ಭೇಟಿ ಮಾಡ್ಬೋದು. ನಾನು ಖಂಡಿತ ಪ್ರತಿಯೊಬ್ಬರಿಗೂ ಟೈಮ್ ಕೊಟ್ಟು ನನ್ನ ಕೆಲವು ಸಲಹೆಗಳನ್ನ ಕೊಡ್ತೀನಿ. ತಗೊಳಕ್ ಯಾರು ರೆಡಿ ಇದ್ದೀರಾ? ಸೂಪರ್. ಸೊ ಅದು ಈ ಕಾರ್ಯಕ್ರಮ ಫುಲ್ ಮುಗಿದ್ಮೇಲೆ ನಾನು ಸಿಗೋದು, ಅಲ್ಲಿವರೆಗೂ ನಾನು ಸಿಗಲ್ಲ ಯಾರಿಗೂ. ಓಕೆನಾ? ಸರಿ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅಂಡ್ ಪಾಟೀಲ್ ಸಾಹೇಬ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಸರ್, ಇದೇ ರೀತಿ ಸತತವಾಗಿ ನೀವು ಪ್ರತಿ ವರ್ಷನೂ ಒಂದೊಂದು ಯೋಜನೆಗಳನ್ನ ಇಟ್ಕೊಂಡು ನೀವು ಮಾಡ್ತಿದ್ರಿ. ನಾವು ಅಲ್ಲಿ ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಮುಂದಿನ ವರ್ಷಗಳಲ್ಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಯೋಜನೆಗಳು ತಂದು ಈ ರೋಣ ಜನರಿಗೆ ಉಪಯೋಗ ಆಗುವಂತ ಕಾರ್ಯಗಳನ್ನು ನೀವು ಮಾಡ್ತಾನೆ ಇರಿ. ನಮ್ಮ ರೋಣ ಜನತೆಯವರು ಸದಾಕಾಲ ನಿಮ್ಮ ಒಟ್ಟಿಗೆ ಇದ್ದು ನಿಮ್ಮನ್ನ ಯಾವಾಗಲೂ ನಾಯಕರಾಗೇ ಬೆಳೆಸ್ಕೊಂಡು ಹೋಗ್ಲಿ ಅನ್ನೋದು ನಾನು ಆಶಿಸ್ತೀನಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಸರ್, ಈಗ ಯಾವ ರೀತಿಯಾಗಿತ್ತು ಕೂಡ ಏನೆಲ್ಲ ವ್ಯವಸ್ಥೆ ಮಾಡಿ ಸರ್? ಕನಿಷ್ಠ ಒಂದು 2,000 ರಿಂದ 3,000 ಜನಕ್ಕೆ ಬೆಳಗ್ಗೆ ಟಿಫಿನ್ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಮಧ್ಯಾಹ್ನ ಒಂದು 4,000 ರಿಂದ 5,000 ಜನಕ್ಕೆ ಬಂದಂಥವ್ರಿಗೆ, ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಕಾರ್ಯಕರ್ತರಿಗಾಗಲಿ ಎಲ್ಲರಿಗೂ ಒಂದು 5,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ರಾತ್ರಿ ಒಂದು 1,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇವತ್ತಿನ ದಿವಸ 9ನೇ ತಾರೀಕಿನ ದಿವಸ, ನಾಳೆ ಸಾಹೇಬರ ಬರ್ತ್ಡೇ ಇರೋ ಸಂಬಂಧ ನಾಳೆಗೆ 7,000 ರಿಂದ 8,000 ಜನಕ್ಕೆ ಬೆಳಗ್ಗೆ ಟಿಫಿನ್, ಮಧ್ಯಾಹ್ನ ಊಟ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಕಾರ್ಯಕರ್ತರೆಲ್ಲ ಕೂಡಿ ರಾಜು ಅನ್ನ ಪಲ್ಯ ಅಂತೇಳಿ, ದೇವಪ್ಪ ಬಸಂಗೂರು ಅಂತೇಳಿ, ವಿಷಪ್ಪ ಕಡಿಮೆ ಅಂತೇಳಿ, ಸಂಪೂರ್ಣವರು ಅಂತೇಳಿ, ನಾಗಪ್ಪ ದೇಶ ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಯಾರೆಲ್ಲ ಸ್ವಯಂ ಸೇವಕರಾಗಿ ಕೆಲಸ ಮಾಡಕತ್ತೀವಿ. ಸರ್, ಈಗ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ಸರ್. ಕೋಲ್ಡ್ ವಾಟರ್ ಇಟ್ಟಿದ್ದೀವಿ, ಎಲ್ಲ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಯಾರಿಗೂ ಹಸುವಿನಿಂದ ಹೋಗಬಾರ್ದು, ಎಲ್ಲರಿಗೆ ನಮ್ಮ ಸಾಹೇಬ್ರ ಉದ್ದೇಶ ಅಷ್ಟೇ.